ನಗರದ ಸುಬೋಧ್ ಎಜುಕೇಷನ್ ಸೊಸೈಟಿಯ ಹ್ಯಾಪಿ ಪ್ಲೇ ಹೋಮ್ ಕಿಂಡರ್ ಗಾರ್ಡನ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಿಲ್ವರ್ ಜುಬ್ಲಿ ಹಾಗೂ 25ನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ ಸುಬೋಧ್ ಎಜುಕೇಷನ್ ಸೊಸೈಟಿಯ ಹ್ಯಾಪಿ ಪ್ಲೇ ಹೋಮ್ ಕಿಂಡರ್ ಗಾರ್ಡನ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಿಲ್ವರ್ ಜುಬ್ಲಿ ಹಾಗೂ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಶಿಕಲಾ ಟೇಂಗ್ಳಿ ಅವರು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ದೇಶದ ಭವಿಷ್ಯ, ಶಿಕ್ಷಣ ದೇಶದ ಬುನಾದಿ ಎಂದು ಅಭಿಪ್ರಾಯಪಟ್ಟರು. ಪ್ರತಿಯೊಂದು ಚಟುವಟಿಕೆಯಲ್ಲಿ ನಾನು ಕಲ್ಯಾಣಕುಮಾರನ್ನ ಮಾತಾಡ್ಕೊಂಡು ಯಾವ್ದಕ್ಕಾದ್ರೂ ಇಂಥ ಟ್ರಸ್ಟ್ ನಡೆಸಬೇಕಂತಂದ್ರೆ ಯಾರಿಗಾದ್ರೂ 4 ಮಂದಿ ಹುಡುಗರಿಗೆ ಒಪ್ಪಿಸಿ ಟೀಚರ್ಸ್ ಒಪ್ಪಿಸಿ ಕೂತು ಬಿಡ್ತಾರೆ. ಬಟ್ ಎಲ್ಲರಿಗೂ ಅವ್ರ ಇನ್ವಾಲ್ವ್ಮೆಂಟ್ ಕೊನೆ ಹೇಳಿದ್ರು. ಈ ಸದ್ಯ ಈಗ ಪ್ರೋಗ್ರಾಮ್ ಕೊಟ್ಟರೆ ಹುಡುಗರು ಅವ್ರದ್ದು ಡ್ರೆಸ್ ಕೋಡ್ ಕೂಡ ನಾನೇ ರೆಡಿ ಮಾಡಿದ್ದೆ ಮೇಡಮ್ ಅಂತ ಹೇಳಿದ್ರು. ನನಗೆ ಭಾಳ ಖುಷಿ ಅನ್ನಿಸ್ತು. ನಮ್ಮ ಮನೆ ಮಕ್ಕಳಿಗೆ ನಾವು ರೆಡಿ ಮಾಡೋಕ್ಕೆ ಬೇಜಾರು ಮಾಡ್ಕೋತೀವಿ. ಇದೊಂದು ಸಂಸ್ಥೆ ಅಂತಂದ್ರೆ ಈ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಮುಂದಿನ ಪ್ರಜೆಯಾಗಿ ಯಾವ ರೀತಿ ಕೊಡಬೇಕು ದೇಶಕ್ಕೆ ಅನ್ನುವಂಥದ್ದು ಎಲ್ಲಿ ಕಲಿತಾರೆ ಅಂದ್ರೆ ಅವ್ರು ಶಾಲೆಗಳಲ್ಲಿ ಕಲಿತಾರೆ. ಆ ಶಾಲೆ ಎಂಥದಿರ್ಬೇಕಂತಂದ್ರೆ ಶಾಲೆ ನಡೆಸ್ತಕ್ಕಂಥ ಪರ್ಸನ್ಸ್ ಏನಿರ್ತಾರಲ್ಲ ಅವುಗಳು ಎಂಥ ಕಳಕಳಿ ಇರ್ಬೇಕಂದ್ರೆ ಇವು ನಾವು ಏನೋ ಒಂದು ವ್ಯವಹಾರ ಮಾಡೋ ಸಲುವಾಗಿ ಶಾಲೆ ಕಲಿಸಿಲ್ಲ, ಶಾಲೆ ತೆರೆದಿಲ್ಲ. ನಾವು ವ್ಯವಹಾರ ಮಾಡೋ ಸಲುವಾಗಿ ಇದೊಂದು ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡುವಂಥ ಆ ಪಾತ್ರಕ್ಕೆ ನಾವು ಕಾರಣೀಭೂತರಾಗ್ತೀವಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅವರು ಈ ಒಂದು ಸೊಸೈಟಿ ಮೂಲಕ, ಇದೊಂದು ಶಾಲೆ ಮೂಲಕ ಈ ಎಲ್ಲ ಮಕ್ಕಳ ಬೆಳವಣಿಗೆಗೆ ಕಾರಣ ಆಗ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ, ನನ್ನ ಹೆಸರು ಕೇಳಿದ್ದೆ, ಯಾರು ಗೊತ್ತಿರಲಿಲ್ಲ. ಮನೆ ಬಂದು ನಮ್ಮ ಪ್ರೋಗ್ರಾಮ್ ತಾವು ಬರಬೇಕು ಮೇಡಮ್ ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡ್ರು. ನಾನು ಎಲ್ಲ ಒಪ್ಕೊಂಡು ಬಂದೆ, ಖುಷಿ ಅನಿಸ್ತು. ಬಟ್ ಮೇಡಮ್ ಅವ್ರಿಗೆ ಇನ್ನೊಂದು ನನಗೆ ಅನಿಸಿದ್ದು ಹೇಳ್ತೀನಿ ನಾನು, ಒಳ್ಳೆ ರೀತಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀತದೆ. ಇದಕ್ಕೆ ಯಾವ ರೀತಿ ನೀವು ಇದು ಮಾಡಿದ್ರೆ ಕೆಲಸಗಳನ್ನು ಹಂಚಿಕೊಡೋವಂಥದ್ದು ಮಾಡಿ. ಯಾಕಂದ್ರೆ ಭಾಳಷ್ಟು ಬರ್ಡನ್ನ ನಾವೇ ತೊಗೊಂಡ್ರೆ ಭಾಳ ಕಷ್ಟ ಆಗ್ತದೆ. ಆ ಕೆಲಸವನ್ನು ನೀವು ಭಾಳಷ್ಟು ಮೈಮೇಲೆ ಹಾಕ್ಕೊಂಡು ಕಷ್ಟಪಡಬೇಡ್ರಿ. ಬಟ್ ಮಕ್ಕಳ ಮೇಲೆ ಸಂಪೂರ್ಣವಾದಂಥ ಧ್ಯಾನ ನೀವು ಎಷ್ಟು ಇಟ್ಟಿರಿ ಅಂತ ಅಂದ್ಕೊಂಡು ಕೇಳಿದ್ರೆ ನಂಗೆ ಭಾಳ ಖುಷಿ ಅನಿಸ್ತು. ಇಲ್ಲಿರುವಂಥ ಎಲ್ಲ ತಾಯಿ ತಂದೆಯವರು ಇದೊಂದು ಶಾಲೆಗೆ ನಂಬಿಕೆ ಇಟ್ಕೊಂಡು ಇಲ್ಲಿ ಕಲಿಸ್ತಾರ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ತಂದು ಅಡ್ಮಿಷನ್ ಮಾಡಿಸಿರಲ್ಲ. ಅದೇ ರೀತಿ ನಾನು ಅಂದೆ, ಅವಳಿಂದ ಒಂದು ಗೌರವವನ್ನು ಸ್ವೀಕಾರ ಮಾಡೋ ಟೈಮ್ನಾಗ ಅಂದೆ, ಈ 25ನೇ ವರ್ಷದ್ದು ಈ ಕಾರ್ಯಕ್ರಮ ಮಾಡಿದರೆ ವಾರ್ಷಿಕೋತ್ಸವ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ಶಾಲೆ ಬೆಳೀಲಿ, ಹೆಚ್ಚಿನ ಸಂಖ್ಯೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಬರಲಿ. ಮತ್ತು ಶಾಲೆ ಕೀರ್ತಿ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಕಲ್ಯಾಣಕುಮಾರ್ ಅಣ್ಣವರು, ಈ ಕಲ್ಯಾಣಕುಮಾರ್ ಅಣ್ಣವ್ರು ಸುಮಾರು 15 ವರ್ಷದಿಂದ ಇಲ್ಲಿ ಸಂಸ್ಥೆಯನ್ನು ನಡೆಸ್ತಕ್ಕಂಥ ತಾವು ಕೇಳಿದ್ರಿ. ಕಾಲೇಜ್ ಗುರು ಕಾಲೇಜ್. ಈ ಕಾಲೇಜ್ನಲ್ಲಿ ನಾನು ಫಸ್ಟ್ ಒಂದೇ ಸಾರಿ ಹೋಗಿದ್ದೆ. ನಾನು ಕೊಂಡಾಡಿರಲಿಲ್ಲ ನಾವು ಫಸ್ಟ್, ಆಮೇಲೆ ನಾನು ಪರಿಚಯ ಮಾಡಿಕೊಂಡೆ. ನನಗೆ ಅಲ್ಲಿ ನಮ್ಮಲ್ಲಿ ಭಾಳ ಜನ ವಿದ್ಯಾರ್ಥಿ ಹೋಗ್ಯಾರ. ಅವರಲ್ಲಿ ಎಂಥ ಒಂದು ವಿದ್ಯಾರ್ಥಿ ಹೋದವರಲ್ಲಿ ಬರೀ ನಾವು ಓದು ಬರೀ ಕಲಿತು ರಿಸಲ್ಟ್ ಮಾರ್ಕ್ಸ್ ಟೈಮ್ನಲ್ಲಿ ನಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತೊಗೋತಾರೆ, ಇನ್ನೊಂದು ಹುಡುಗರಿಗಿಂತ ನಾವೆಷ್ಟು ಸಂಖ್ಯೆ ಹೆಚ್ಚು ತೊಗೊಂಡಾಗ ನಮ್ಮ ಮಕ್ಕಳಂತೂ ಖುಷಿಪಟ್ಟು ನಮ್ಮ ಮಕ್ಕಳು ಮಾರ್ಕ್ಸ್ ತೊಗೊಂಡಾಗ ಸ್ವೀಟ್ ಆನ್ಸರ್ ಅಂತ ಇದು ಮಾಡೋದಕ್ಕಿಂತ ಮುಖ್ಯ ನಮ್ಮ ಮಕ್ಕಳು ಏನು ಕಲ್ಚರ್ ಕಲಿತಾರೆ ಶಾಲೆಗೆ ಹೋಗಿ. ನಮ್ಮ ಪ್ರತಿ care and love, and today we witness the flourishing garden of knowledge, character and success that our school has become. This annual day is not just a celebration, it's a testament to the collective effort, passion and dedication of everyone who has been a part of Happy Play Home family. From our dedicated teachers who nurture young minds with wisdom and warmth, to our supportive parents who entrust us with the most precious aspects of their lives, our success is a result of collaborative spirit. Happy Play Home has always embraced the uniqueness of each child. Looking back, we take pride in the accomplishment of our students, not just academic excellence but also in their artistic expression, sportsmanship and community service. It's heartening to see our students growing into well-rounded individuals who are not only academically competent but also compassionate and empathetic human beings. Today we will witness many of our old students are here. They are doing very well in their career. Our journey does not end here, rather it makes a new beginning. We will continue to adapt
education is not just about acquiring knowledge, it's about using that knowledge to make a positive impact on the world around you. In conclusion, I extend my heartfelt gratitude to everyone who has contributed to the success of Happy Play Home over the past 25 years. Let's continue to work hand in hand, nurturing the potential within each child as we continue to work. My special thanks to our school secretary Rajendra sir for being kind and supportive. Without ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪುಟ್ಟ ಮಕ್ಕಳು ಕನ್ನಡ ಹಾಗೂ ಹಿಂದಿ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು. ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಡಾಕ್ಟರ್ ಪ್ರತಾಪ್ ಸಿಂಗ್, ಕಲ್ಯಾಣ್ ಕುಮಾರ್ ಶೀಲ್ವಂತ್, ಡಾಕ್ಟರ್ ವಿಜಯಲಕ್ಷ್ಮಿ ಕೋಸ್ಗಿ, ಸುಬೋಧ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಸುಭದ್ರಾ, ವೀಣಾ ರಾಜೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.